ಪಂದ್ಯ ಪ್ರಾರಂಭದ ದಾಳಿಯಲ್ಲಿ ಬೋನಸ್ಗಾಗಿ ಪ್ರಯತ್ನ ಮಾಡ್ತಾ ಇದೆ, ಕಾದು ನೋಡಬೇಕು. ಹಾಗೇನೆ ಪೂನಾ ತಂಡದ ಆಟಗಾರ. ಕರ್ನಾಟಕ ಮಹಾರಾಷ್ಟ್ರ ತಂಡಗಳ ಮಧ್ಯದಲ್ಲಿ ಮತ್ತೆ ಒಂದು ತುರುಸಿನ ಹನಾನಿ ನಡೀತಾ ಇದೆ. ಎಸ್, टू पॉइंट्स सेल्फ आउट ಇದೆ. नहीं, पहला हुआ है. यस, ಬಹಳ ಉತ್ತಮವಾದಂತಹ ಎರಡು ತಂಡಗಳ ಮೈದಾನ ಮಧ್ಯದಲ್ಲಿ ಮಂಡ್ಯ ಹಾಗೇನೆ ಪೂನಾ ಎರಡು ಅತಿ ದೂರದ ತಂಡಗಳು ಮೈದಾನದಲ್ಲಿ. ಓಹೋ, 2 ಪಾಯಿಂಟ್ಸ್ ಒಂದಲ್ಲಿ ಹತ್ತಿಲ್ಲ. ಓಕೆ, ರೂಲ್ ಆಗುವ ಮುಖೇನ 2 ಅಂಕವನ್ನ ತೆಗೆದುಕೊಂಡಿರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೋನಸ್ಗಾಗಿ ಕಾದು ನೋಡಬೇಕು ಅಂಪೈರ್ ನಿರ್ಣಯ. ಪೂನಾ ತಂಡದ ಎತ್ತರ ನಿಲುವಿನ ಆಟಗಾರ ಬೋನಸ್. ಸೂಪರ್ ಉತ್ತಮ ದಾಳಿ ಮಾಡೋ ಮುಖೇನ ಪಂದ್ಯ ಗತಿ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಸುಂದರವಾಗಿ. ಮತ್ತೆ 4 ನಂಬರ್ ಆಟಗಾರ ದಾಳಿಯಲ್ಲಿ ಹಿಂದಿನ ದಾಳಿಯಲ್ಲಿ ಬೋನಸ್ ಕತ್ಕೊಂಡು ಹೋಗಿದ್ರು. ಕ್ಯಾಚ್ ಬರ್ತಾ ಇದೆ, ಕಾದು ನೋಡ್ಬೇಕು. ಹಾಗೆ ಸಪೋರ್ಟ್ ಕೂಡ ಬಂತು. ಮತ್ತೆ ಒಂದು ಅಂಕ ಮಂಡ್ಯ ತಂಡಕ್ಕೆ. ಮಂಡ್ಯ wait do or die. ಎಸ್, ಬರ ಸ್ಪೀಡ್ ನಲ್ಲಿ ಡಿವೈಡೈ ರೈಟ್ ನಲ್ಲಿ ಒಂದು ಅಂಕ ಕದ್ಕೊಂಡು ಹೋಗ್ತಾ ಇದ್ದಾರೆ ಮಂಡ್ಯ ತಂಡದ ಆಟಗಾರ. ಮಂಡ್ಯದ ಗಂಡು. ಬಹಳ ಉತ್ತಮವಾದಂತಹ ಒಂದು ಪಂದ್ಯ ಮೈದಾನ ಮಧ್ಯದಲ್ಲಿ, ಎರಡು ರೋಮಾಂಚನಕಾರಿ ಪಂದ್ಯ ಮೈದಾನದಲ್ಲಿ ಪ್ರಯತ್ನ ಆಗ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಮಧ್ಯದಲ್ಲಿ ಒಂದು ಬೆಂಕಿ ಸೂಪರ್. ಎಸ್, ಮತ್ತೆ ದಾಳಿಯಲ್ಲಿ 1 ನಂಬರ್ ಆಟಗಾರ ಮತ್ತೆ ಮಂಡ್ಯದ ಗಂಡು ದಾಳಿಯಲ್ಲಿ ಕಾದ್ ನೋಡ್ಬೇಕು. ಹಾಗನೆ
ಮಹತ್ತಮವಾದಂತ ಮೊಮೆಂಟ್. ವಾವ್, 3 ಜನ ಆಟಗಾರಿದ್ದಾರೆ. ಸೂಪರ್ ಟ್ಯಾಕಲ್ ಕೂಡ ಆಗುವ ಒಂದು ಅವಕಾಶ ಇರ್ತದೆ, ಕಾದು ನೋಡ್ಬೇಕು. ಹಾಗೇನೆ ಕಬಡ್ಡಿಯಲ್ಲಿ ಮೈ ಮರೆಯುವಂತಿಲ್ಲ. ಮತ್ತೆ ದಾಳಿಯಲ್ಲಿ ನಂಬರ್ 1. ಆಹಾ, ಜಂಪ್. ಶ್ರೀಧರಂತಹ ಬಸವರಾಜ್ ದಾನಳವರು ವೇದಿಕೆಯಲ್ಲಿ ಬರಬೇಕೆಂದು ಅನಿಸ್ಕೊಳ್ತವೆ. ಡೂ ಆರ್ ಡೈ ದಾಳಿಯಲ್ಲಿ ನಂಬರ್ 50 ಮಂಡ್ಯದ ಆಹಾ ಸಿಂಗಲ್ ಹೋಲ್ಡ್ ಬಂತು. ಹಾಗೇನೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸ್ತಾ ಇದ್ದಾರೆ. ಪ್ರಕಾಶ್ ಏನು ನಡೀತಾ ಇದೆ ಸ್ಟ್ರಗಲ್. ಪ್ರಕಾಶನ ಡೆಲ್ಲಿ ತಿಂಡಿ ಮುಗಿಲ್ತಮ್ಮ. ಬಹಳ ರೋಮಾಂಚನಕಾರಿ ಪಂದ್ಯ ಮೈದಾನದಲ್ಲಿ, ಉತ್ತಮವಾದಂತಹ 2 ತಂಡಗಳ ಮೈದಾನದಲ್ಲಿ. ಬಲಿಷ್ಠ ಪಂದ್ಯ ಮಂಡ್ಯ ವಿರುದ್ಧ ಪುಣೆ. ಅಲ್ಗೂರು ಸರ್ ಎಷ್ಟಿದವ ದಿಲ್ಲಿಗೆ ಅಂತಂದ್ರೆ ಎಸ್, ಮತ್ತೆ 1 ಅಂಕ. ಕಿತ್ನೆ ಅವ್ರ ದೋದು ಮಗು ಪ್ರಕಾಶನ ಇನ್ನೊಂದು 2 ಕೊಡು. ಎಲ್ಲಿಂದ ಬೈನರ್ ನೋಡ್ರಿ, ಎಲ್ಲಿಂದ ಬೈನರ್. ಹಂಗೆ ಮಾಡಬೇಡ ನೀವು ಏಟ್ ಮಾತಾಡಿದ್ರೆ ಹತ್ರ ಅರ್ಧಾರು ಕೊಡು, 2 ಕೊಡು. ವಾವ್, ಬೋನಸ್ ಪ್ಲಸ್ 1 ಪಾಯಿಂಟ್ ಹಾಕೇನೆ ಕತ್ಕೊಂಡು ಹೋಗ್ತಾ ಇದ್ದಾರೆ ಮಂಡ್ಯದ ಕಂಡು. ಎಸ್ ಬಂತು. ಇನ್ನು ಸೆಕೆಂಡ್ ಆಗ್ತಾ ಇದೆ, ಸಲ ಹಾಕ್ಬೇಡ್ರಿ, ಹಾಕ್ಬೇಡ್ರಿ. 30 ಸೆಕೆಂಡ್ ಮುಗಿಲೇ. ಹಾ, ಇದು ಸೂಪರ್ ಟ್ಯಾಕಲ್, ವೆರಿ ಗುಡ್. ಮತ್ತೆ ಮಂಡ್ಯದ ಗಡ್ಡು ಇದೀಗ ಬೋನಸ್ 1 ಪಾಯಿಂಟ್ ಕದ್ಕೊಂಡು ಹೋಗಿ ಮತ್ತೆ ಸೂಪರ್ ಕ್ಯಾಚ್ ಮಾಡೋ ಮುಖೇನ ತಂಡಕ್ಕೆ 1 ಅಂಕವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ನೋಡ್ಬೇಕು, ಹಾಗೇನೆ ಉತ್ತಮ ದಾಳಿಗಾರ. ಬಹಳ ಸಮಬಲದ ಹೋರಾಟ ಇದೆ. ಹಾಗೇನೆ 1 ಅಂಕದಿಂದ ಮಾತ್ರ ಮುಂದಿಗಾಗಿ ಕಾದು ನೋಡಬೇಕು. 10 ನಂಬರ್ ದಾಳಿಗಾರ ದಾಳಿಯಲ್ಲಿ ಹೌದು ಲೇ, ಇಂದು ಟ್ರಾವೆಲ್ ತರುವುದು ಯಾವುದಿಲ್ಲ. ಮತ್ತೆ 1 ಅಂಕವನ್ನು ಆಡ್ಕೊಂಡಿದ್ದಾರೆ. ಹೀಗಾಗಿ ಅಂಕಗಳು 10-10 ಸಮಬಲದ ಹೋರಾಟ. ಈಕ್ವಲ್. ಶ್ರೀಧರಂತಹ ನಾಗರಾಜ್ ಬಡಿಗೇರವರು ವೇದಿಕೆಗೆ ಬರಬೇಕೆಂದು ಅವ್ರು ನೆನೆಸ್ಕೊಳ್ತಾ ಇದ್ವಿ. ಬನ್ನಿ ಸರ್ ಪ್ಲೀಸ್. ಮಂಡ್ಯದ ಗಂಡನನ್ನೇ ಹೊಡ್ಕೊಂಡಿದ್ದಾರೆ.
ಎಸ್ ಇದೀಗ ಜೋಗುಳ ಹಾಡಿ ಒಂದು ಹೆಸರಾದಂತಹ ತಂಡಗಳು ಶ್ರೀಯುತರಾದಂತಹ ಹನುಮಂತನ ಬೆಳಕುಡವರು ಕೂಡ ವೇದಿಕೆ ಕಡೆಗೆ ಬರಬೇಕೆಂದು ಅವರಲ್ಲಿ ವಿನಂತಿ ಇದೆ. ದಯಮಾಡಿ ತಾವುಗಳು ಹನುಮಂತ ಸರ್ ಬೆಳಕುಡವರು ಎಲ್ಲಿದ್ದೀರಿ ತಾವು ಈ ಕಡೆ ಬರಬೇಕೆಂದು ಕೇಳ್ಕೊತಾ ಇದ್ದೇನೆ. ಎಸ್ ಮೈ ಮರೆಯುವಂತಿಲ್ಲ ಕಬಡ್ಡಿಯಲ್ಲಿ ಟಚ್ ಆಗಿತ್ತು, ಆದ್ರೂ ಕೂಡ ಯಾಕೋ ಏನು ಗೊತ್ತಾಗ್ಲಿಲ್ಲ. ಹಾಗೇನೆ ಹಿಂದೆ ನೋಡ್ದೇನೆ 1+2 3 ಪಾಯಿಂಟ್ಸ್ ಮತ್ತೆ 3 ಅಂಕಗಳು. ಟಿಟಿಬಿ ಪುಣೆ ವರ್ಸಸ್ ಮಹಾಲಕ್ಷ್ಮಿ ನಾಗನೂರ್ 13-10 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಇದು ನಿಮಗೆ 2ನೇ ಕರೆ. ಪೂರ್ಣ ಪರವಾಗಿ ಮಹಾಲಕ್ಷ್ಮಿ ನಾಗನೂರ್ ಟಿಟಿಬಿ ಪುಣೆ. ಮಂಡ್ಯ ಚೇತರಿಸಿಕೊಂಡು ಆಡ್ಬೇಕು ತಾವು, ಹಾಗೆ ಪ್ರಯತ್ನ ಇದೆ. ಹಾಗೇನೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯದಲ್ಲಿ ಒಂದು ಪಂದ್ಯ, ರೋಮಾಂಚನಕಾರಿ ಪಂದ್ಯ ಇದೆ. ವೇಟ್ ಎಸ್ ಮತ್ತೆ ಪಂದ್ಯ ಪ್ರಾರಂಭದ ದಾಳಿಯಲ್ಲಿ ಪೂನಾ ತಂಡದ ಜರ್ಸಿ ನಂಬರ್ 11 4 ನಂಬರ್ ಆಟಗಾರ 8 ನಂಬರ್ ಜರ್ಸಿಯವನ್ನ ಕರೆದುಕೊಂಡು ಬಂದೆ. ಮತ್ತೆ 10 ನಂಬರ್ ದಾಳಿಗಾರ ಇಲ್ಲಿ ಕಾದು ನೋಡಬೇಕು. ಮಂಡ್ಯದ ಗಂಡು ಈಗ ಏನಾದರೂ ಸಾಧನೆ ಆಗ್ತದೆ ಅಂತ ಕಾದು ನೋಡೋಣ. ಬಹಳ ಉತ್ತಮವಾದಂತಹ ಕಾಲ್ನಡಿಗೆ ಜೊತೆಗೇನೆ ಪ್ರಯತ್ನ ಆಗ್ತಾ ಇದೆ. ಹಾಗೆ ವಾವ್ ಎಸ್ ಪ್ರತಿ ದಾಳಿಯಲ್ಲಿಯೂ ಕೂಡ ಅಂಕಗಳು ಆಗಲಿ. ಲೋಡ್ ಆಗೈತಲ್ಲ ಮಾಯಪ್ಪ, ಲೋಡ್ ಆಗೈತಿ. ಎಸ್ ಪ್ರಯತ್ನ ಆಗ್ತಾ ಇದೆ. ಮತ್ತೆ ಸೇಮ್ ದಾಳಿಗಾರ ಸೇಮ್ ಆಟಗಾರನ ನೋಡ್ಕೊಂಡ್ಬಂದಿದ್ದಾರೆ. ಈಗೀಗ ದಾಳಿಯಲ್ಲಿ 10 ನಂಬರ್ ಇತ್ತು, ಈಗ 7 ನಂಬರ್ ಕಾದು ಮಾಡಿಬಿಟ್ಟು ಎಸ್ ಸೂಪರ್. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಪೂರ್ಣ ಪ್ರಮಾಣದ ಸಾಬೀತಾಗಿ ಹೋಗ್ತಾ ಇದೆ. ಇಲ್ಲಿ ಪಸ್ 10 ನಂಬರ್ ದಾಳಿಗಾರ ಮತ್ತೆ ಮೈದಾನದಲ್ಲಿ. 11-18 ಮಧ್ಯದಲ್ಲಿ ಮಂಡ್ಯ ಚೇತರಿಸಿಕೊಳ್ಬೇಕು ತಾವು. ಪೂರ್ಣ ಉತ್ತಮವಾದಂಥ ತಂಡ. 2 ತಂಡಗಳ ಮೈದಾನದಲ್ಲಿ ಬಹಳ ಸುಂದರವಾದ ತಂಡಗಳನ್ನು ನೋಡ್ಲಿಕ್ಕೆ ದೊಡ್ಡ ಅವಕಾಶ ಇದೆ. ಸರ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡಿ ಸರ್. ಗುಡ್ ಸರ್. ಹೌದು Hello. TTB Pune versus Mahalakshmi Naganur. This is the last and final call for you. चला PTB पुणे संघ मैदानात चला. महालक्ष्मी नागनूर ತಂಡ तो ಬೇಗನೆ ಮೈದಾನದಲ್ಲಿ ಬರಬೇಕು. ಬನ್ನಿ. ಲಾಕ್ 2 ಕಾಲಿನಿಂದ ಲಾಕ್ ಆಗಿದ್ದಾರೆ. ಶ್ರೀಯುತರಾದಂತಹ ಇಮ್ರಾನ್ ಪಾಚಾಪುರ್ ಬಾಯ್ ಎಲ್ಲಿದ್ರೆ ತಾವು ವೇದಿಕೆ ಕಡೆ ಬರಬೇಕೆಂದು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಅವರು ಕೂಡ ಹಾಗೇನೆ ಕ್ಯಾಚ್, ಉತ್ತಮವಾದಂತ ಕ್ಯಾಚ್ ಬಂತು ಇಲ್ಲಿ. ಸೂಪರ್. ಅವ್ರು 2 ಕಾಲು ಹಾಕಿಡಿದ್ರು, ಇವರು 2 ಕೈ ಹಾಕಿಡಿದ್ರು. 12-19 7 ಅಂಕಗಳ ಪ್ರಯತ್ನ ಆಗ್ತಾ ಇದೆ. 15 ನಂಬರ್ ದಾಳಿಗಾರ ಪೂನಾ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಬಂದು ಒಟ್ಟೆ ಓಕೆ. 13-19 ಬಹಳ ಉತ್ತಮವಾದಂತಹ 2 ತಂಡಗಳು ಮೈದಾನದಲ್ಲಿ. 1 ನಂಬರ್ ದಾಳಿಗಾರ ಮೈದಾನದಲ್ಲಿ. चला पीटीपी पुणे संघ मैदानात चला. महालक्ष्मी नागनूर ವಿಠಲ್ ಅವರ ಬರಪ್ಪ, ಜಲ್ದಿ ಬರಬೇಕು. ಎಸ್ ಬಹಳ ಉತ್ತಮ ಅಣ್ಣತಮ್ಮ ವಿಠಲ್ ಅರ್ಬಾವಿ ಹಳ್ಳಿನ ಮಾಲಕರು ಬರೀ ಬೇಗನೆ. ಹುಸೇನ್ ಶ್ರೀಯುತರಾದಂತಹ ಹುಸೇನ್ ಪಾಶಾಪುರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ.
ದಯವಿಟ್ಟು ಡೂ ಅಡಾಯ್ ಬೋನಸ್ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ, ಕಾದ್ ನೋಡ್ಬೇಕು. ಹಾಗೇನೆ 10 ನಂಬರ್ ಆಟಗಾರ ಹಲೋ ಕಮಿಟಿ ಅವ್ರು ಯಾರು ಏನಂದ್ರೆ ಗುರುಗಳದಾರ ಬಗೆಹರಿಸ್ತಾರ ಸಮೇತ ಬನ್ನಿ. ಡೂ ಅಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಎಸ್ ರೈಟ್ ಸೆಲ್ಫ್ ಔಟ್. ಕೊನೆಯ 4 ನಿಮಿಷ ಇದೆ, 6 ಅಂಕಗಳ ಬದಲಾವಣೆ ಇದೆ. ಎಸ್ ಪ್ರಯತ್ನ ಆಗ್ತಾ ಇದೆ ಮಂಡ್ಯ. ನಂಬರ್ 10 ಜರ್ಸಿ ಮಂಡ್ಯ. ಓ ಲಾಕ್ ಆಯ್ತು, ಸೆಂಟರ್ದಲ್ಲಿ ಲಾಕ್ ಆಯ್ತು. ಓಕೆ ಸೂಪರ್. ಹಾಗೇನೆ ಸಪೋರ್ಟ್ ಕೂಡ ಬಂತು, ಹೀಗಾಗಿ ಮತ್ತೆ ಒಂದು ಅಂಕ. 21-14 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಎರಡು ತಮ್ಮ ತಂಡಗಳು ಮೈದಾನದಲ್ಲಿ ನಿಧಾನವಾಗಿ ಪೂರ್ಣ ತಂಡ 21 ಅಂಕವನ್ನು ಗಳಿಸಿ, ಮಂಡ್ಯ 14 ಅಂಕವನ್ನು ಗಳಿಸಿ ಆಡ್ತಾ ಇದ್ದಾರೆ. 7 ಅಂಕಗಳ ಬೇಡನಾ ಬೇಡ್ರಿ. ಹಳ್ಳಿನ ಮಾಲಕರು ಹಲೋ ಸರ್, ಹಲಗೂರ್ ಸರ್, ಬೋನಸ್ ಪಾಯಿಂಟ್ ಹಾಕೇನೆ ಸರ್. ಹೇಳಿ ಹಲಗೂರ್ ಸರ್. ಸರ್ ಹೇಳ್ರಿ. ಅದು ಬ್ಯಾಡ್ರಿ. ಎಸ್ ಈಗ ಬಹಳ ಸುಂದರವಾದಂತಹ 2 ತಂಡಗಳು ಮೈದಾನ ಮಧ್ಯದಲ್ಲಿ 21-15ರಿಂದ 6 ಅಂಕಗಳ ಮುನ್ನಡೆ ಇದೆ. ನಂಬರ್ 7 ಜರ್ಸಿ ಮಂಡ್ಯ. ಪ್ರಯತ್ನ ಆಗ್ತಾ ಇದೆ ಹಾಗೇನೆ. ವಾವ್ ಸೂಪರ್. ಡಬಲ್ ಆಂಕಲ್ ಹೋಲ್ಡ್ ಬರುವ ಮುಖೇನ ತಂಡಕ್ಕೆ ಇನ್ನೊಂದು ಅಂಕವನ್ನ ಕಲೆ ಹಾಕ್ತಾ ಇದ್ದಾರೆ ಪುನಃ ತಂಡದ ಆಟಗಾರರು. 22-15 ಮಧ್ಯದಲ್ಲಿ ಡೂ ಆರ್ ಡೈ. ಮತ್ತೆ 10 ನಂಬರ್ ದಾಳಿಗಾರ ಜಪ್ಪುಗೇನ. ಸಮಯ ಬಹಳ ಸಮೀಪಿಸ್ತಾ ಇದೆ, ಏನಾದರೂ ಮ್ಯಾಜಿಕ್ ಆದರೆ ಮಾತ್ರ ಪಾಯಿಂಟ್ ಬರ್ಬೋದು, 1-2 ಅಂಕ ತಂದ್ರೆ ಆಗೋದಿಲ್ಲ. ಶ್ರೀಧರಂತಹ ಸದಸ್ಯಗಳ ಉಲಾನಿಯವರು ಪಿ ಕೆ ಬಾಸ್ ಅವರು ವೇದಿಕೆಗಳಿಗೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. 16-23 ಮಧ್ಯದಲ್ಲಿ ಪಂದ್ಯ ಇದೆ. ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಪುನಃ ತಂಡದ ಆಟಗಾರರು. ಮಗನ ಕರ್ಕೊಂಡ್ ಬಂದರಲ್ಲಿ. ಹಲೋ ನೋಡ್ರಿ, ವಿಠ್ಠಲ ಅರ್ಬೈ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಪಂದ್ಯ ಮುಕ್ತಾಯ. ಮ್ಯಾಚ್ ಓವರ್ 24